ಅವಳು ಯಾವಾಗ ಒಂದು ಹಸು ಒಂದು ಪ್ರಾಣಿ, ಒಂದು ಕರು ಮಾ ಅಂತ ಕರೆದಾಗ ಕಂಪ್ಯಾಷನ್ ತಕ್ಷಣ ಅಮ್ಮ ಅಂದಾಗ ನಮಗೆ ಕರುಣೆ ಉಕ್ಕಿ ಉಕ್ಕಿ ಬರಬೇಕು. ಇದೆಲ್ಲ ಏನು ಹಸುಗೆ ಹಿಂಗೆ ಕೂಗದೆ ಇನ್ನು ಯಾರು ಕೂಗತ್ತೆ? ನಾಯಿನ ಕೂಗುತ್ತೆ? ಇದೇ ನಮ್ಮ ಬುದ್ಧಿ, ವಕ್ರ ಬುದ್ಧಿ. ತರ್ಕ ಬುದ್ಧಿ ಅಲ್ಲ, ತರ್ಕ ಬುದ್ಧಿಗೆ ಮುಂಚೆ ವಕ್ರ ಬುದ್ಧಿ. ಯಾಕಂದರೆ ಕಂಪ್ಯಾಷನ್ ಇಲ್ವಲ್ಲ. ವಿ ಡೋಂಟ್ ಹ್ಯಾವ್ ಕಂಪ್ಯಾಷನ್ ಅಟ್ ಆಲ್. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಂಪ್ಯಾಷನ್. We will not understand, we will not like or allow even a dog to lick our hand. Asaya, takshna, sanitizer. That is what we are. We allow. ನಮ್ಗೆ ಜೀವ ಭಯ. ಎಷ್ಟು ಜೀವ ಭಯ ಅಂದಾಗ ನಿಮಗೆ ಎಲ್ರಿಗೆ ಬರಬೇಕು ಕಂಪ್ಯಾಷನು? ಜೀವ ಭಯ ಆದಮೇಲೆ ಯಾವ ಕೋಣೆಯಿಂದ ಬರಬೇಕು ಹೇಳಿ? ಯಾವ ಆ್ಯಂಗಲಿಂದನೂ ಬರಲ್ಲ. ಯಾಕಂದರೆ ಕಂಪ್ಯಾಷನ್ ಇಲ್ಲ ಅಂದರೆ ಬರೋದೇ ಇಲ್ಲ. ನೀವೆಲ್ಲ ಬೂಟಾಟಿಕೆ ಜನ. ಮೋಸ್ಟ್ ಆಫ್ ಯು ಎಲ್ಲ ತಲುಕು ಬಳಕು ಜೀವನ. ನಿಮಗೆ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಬಿಡ್ರಿ, ನಮ್ಮ ತಲೆನೋವು ನಮಗೆ, ನಿಮ್ಮ ತಲೆನೋವು ಬೇರೆ ಹೇಳ್ತಾ ಇದ್ದೀರಾ. ಎಲ್ಲಿದೆ ರೀ ನಿಮ್ಮ ತಲೆನೋವು? ನಿಮ್ಗೆ ಯಾರಾದ್ರು ಜನ ಸಂಪರ್ಕ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು. ನಿಮಗೆ ದುಡ್ಡು ಕೊಡಲಿಲ್ಲ ಅಂದರು ಯು ಎಕ್ಸ್ಪೆಕ್ಟ್ ಮನಿ. ಇದು ನನ್ನ ವೃತ್ತಿನೇ ಆ ಥರ. ದುಡ್ಡಿಲ್ಲ ನಾನು ಕೆಲಸ ಮಾಡಲ್ಲ. ಐ ಡೋಂಟ್ ವರ್ಕ್. ಕಂಪ್ಯಾಷನ್ ದುಡ್ಡಿಲ್ಲದೇ ಬರುತ್ತೆ. ವಿತೌಟ್ ಮನಿ ಇನ್ ದಿಸ್ ವರ್ಲ್ಡ್ ನಥಿಂಗ್ ವಿಲ್ ಮೂವ್. ಅದು ನಿಮಗೆ ಗೊತ್ತು, ನನಗೂ ಗೊತ್ತು. ವಾಟ್ ಟು ಡು? ಈ ತತ್ವಗಳೆಲ್ಲ ಹೇಳಿರೋದು ಯಾಕೆ ಅಂದಾಗ, ಎಳೆಯಾಗಿ ಒಂದೊಂದು ತತ್ವನೂ ಒಂದೊಂದು ಗುಣದಾನಗಳನ್ನು ಇನ್ನೂ ಹಾಗೆ ಯು ಹ್ಯಾವ್ ಟು ಸೀಲ್ ದೀಸ್ ತತ್ವಾಸ್. ದೇರ್ ಆರ್ ಸೋ ಮೆನಿ ಥ್ರೆಡ್ಸ್ ವೇರ್ ಕಂಪ್ಯಾಷನ್ ಕಮ್ಸ್ ಇನ್. ಇದೇ ಸ್ಟ್ರೀಮ್. ದಿಸ್ ಇಸ್ ದ ಸ್ಟ್ರೀಮ್ ಆಫ್ ಫ್ಲೋ. ದಿಸ್ ಇಸ್ ದ ಫ್ಲೋ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಅವೇರ್ನೆಸ್. And from awareness, or from compassion, get that stream of awareness, and from that awareness, it goes to the brain. Compassion from the heart to the brain, and once that is followed, then automatically, ella tuck anta agಲಿಕ್ಕೆ ಶುರು ಆಗುತ್ತೆ. Okay? Good. ವೆರಿ ಗುಡ್. ಈ ಅನುಕಂಪ ಏನು ಅನ್ನೋದು ಸ್ವಲ್ಪ ಅದನ್ನು ಈಚೆ ತೆಗಿಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಓಂ ಅನ್ನೋದನ್ನು ಸ್ವಲ್ಪ ವಿಸ್ತಾರ ಮಾಡೋಣ. ಆಕಾರ, ಊಕಾರ, ಮಕಾರ. ಆಕಾರ ನಾನು ಹೇಳಿದ ಹಾಗೆ ಮೂಲಾಧಾರದಿಂದ ದ ಬೇಸ್ ಚಕ್ರ ಮೂಲಾಧಾರದಿಂದ ಬರುತ್ತೆ. ಆ ಊಕಾರ ಹೃದಯದಿಂದ ಬರುತ್ತೆ. ಮೂಲಾಧಾರದಿಂದ ಹೃದಯಕ್ಕೆ ಬರುತ್ತೆ. ಅನಾಹತ ಚಕ್ರ. ಸೊ ಮೂಲಾಧಾರ ಇಂದ ಕರುಣೆ ಬರುತ್ತೆ. ಅನುಕಂಪ ಹೃದಯದಲ್ಲಿ ಬರುತ್ತೆ. ಅದಾದ ಮೇಲೆ ಆಕಾರ, ಊಕಾರ ಬಂದಾದ ಮೇಲೆ ಆ ಮಾಕಾರ ತಲೆನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆ ಮಾಕಾರ ತಲೆನಲ್ಲಿ ಸೇರ್ಕೊಂಡಾದ ಮೇಲೇ ಎನ್ಲೈಟನ್ಮೆಂಟ್ ಆಗೋದು. ಆಕಾರ, ಊಕಾರ, ಮಾಕಾರ. ಅಂತ ಶುರುವಾಗುತ್ತೆ. ಮೂಲಾಧಾರದಿಂದ ಆಕಾರ. ಊ ಅನ್ನೋದು ಕಂಪ್ಯಾಷನ್ ಫ್ರಮ್ ದ ಹಾರ್ಟ್.
and the vibration comes to the Sahasrara. At the Sahasrara, it joins. So once it starts from a Mooladhara, then when it comes to the Hridaya, ಆ ಹೃದಯದಲ್ಲಿ ಅನಾಹತಕ್ಕೆ ಬರ್ತಾ ಇದ್ದ ಹಾಗೇನೆ ನಮಗೆ ವಾಸನಗಳೆಲ್ಲ ಹೋಗಕ್ಕೆ ಶುರುವಾಗುತ್ತೆ. ಆ ವಾಸನಗಳೆಲ್ಲ ಹೋಗೋಕ್ಕೆ ಶುರು ಮಾಡಾದ್ಮೇಲೆ ವಿತ್ ಅ ಸ್ಪೆಸಿಫಿಕ್ ಇಂಟೆನ್ಷನ್ ದಟ್ ನನ್ನ ವಾಸನಗಳೆಲ್ಲ ಹೋಗೋಕ್ಕೆ ಶುರುವಾಗುತ್ತೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ವಿ ಇನ್ವೋಕ್ ದ ಡಿವೈನ್ ಮದರ್, ನಮ್ಮ ಗುರುಗಳಾದಂಥ ದೇವಿಯನ್ನು ಆರಂಭ ಮಾಡಿ ಆ ಪ್ರಾರಂಭದಿಂದ ಆರಂಭ ಮಾಡಿ ಅನ್ನುವತಕ್ಕಂಥದ್ದು ಇಲ್ಲಿ ತಲೆನಲ್ಲಿ ಆ ವೈಬ್ರೇಷನ್ನಲ್ಲಿ ಎಂಡ್ ಆಗಬೇಕು. ಆ ವೈಬ್ರೇಷನ್ನಲ್ಲಿ ತಲೆಯಲ್ಲಿ ಅನ್ಬೇಕು. ತಲೆನ ಹಿಡ್ಕೊಂಡು ಅಳ್ಳಾಡಿಸ್ದಂಗೆ ಇಲ್ಲ. ಎಲ್ಲ ನಮ್ಮಲ್ಲಿ ನೆಗೆಟಿವ್ ಏನಿಲ್ಲ, ಬಟ್ ಅವೇರ್ನೆಸ್, ಆ ಸ್ಲಗ್ಗಿಶ್ನೆಸ್, ಮೆಂಟಲ್ ಇನರ್ಷಿಯಾ, ಬುದ್ಧಿಯ ಸೋಂಬೇರಿತನ, ನಮ್ಮಲ್ಲಿರೋ ವಾಸನಗಳು ಬುದ್ಧಿಯಿಂದ ಕಳಚ್ಕೊಳ್ಬೇಕು. ಬಂದಾಗ ತಲೆ ಹಾಗೆ ಗಿಣ್ಣನ್ಬೇಕು. ಆಕಾರ, ಉಕಾರ, ಮಾಕಾರ, ಇದರಲ್ಲಿ ನಮಗೆ ಎನ್ಲೈಟನ್ಮೆಂಟು ಸಿಗತ್ತೆ. ಅದಕ್ಕೆ ಇವತ್ತು ಈ ಪ್ರಿಯಾಂಬಲ್ ಇದರ ಬಗ್ಗೆ ಎಲ್ಲ ನಾನು ಮಾತಾಡಿದ್ದು ಏನು ಅಂದರೆ, ಈಗ ಸಮಯ ಬಂದಿದೆ, ನಾವು ಈ ಯುಗಾದಿ ಸಮಯದಲ್ಲಿ ನಾವು ತಯಾರಾಗ್ಬಿಡ್ಬೇಕು. ಕೆಳಗಡೆಯಿಂದ ನಮ್ಮ ಬೇಸ್, ನಾವು ಯಾತಕ್ಕಾಗಿ ಹುಟ್ಟಿದ್ದೀವಿ, ನಾವು ಏನನ್ನು ಮಾಡಬೇಕು, ಇಲ್ಲಿ ಬಂದಿರೋದು ಯಾತಕ್ಕೆ, ಸಾಧನೆ. ಈ ಸಾಧನೆ ಎಲ್ಲಿ ಕರ್ಕೊಂಡೋಗುತ್ತೆ ನಮ್ಮನ್ನು? ಒಂದು ರೀತಿ ವಿಮುಕ್ತಿ ಕರ್ಕೊಂಡೋಗುತ್ತೆ. ಮುಕ್ತಿ ಅಲ್ಲ, ವಿಮುಕ್ತಿ. ಜೀವನವಾಗಿ ಇರಬೇಕಾದ್ರೆ ವಿಮುಕ್ತಿ, ಸತ್ತಾದ ಮೇಲೆ ಮುಕ್ತಿ. ಜೀವನದಲ್ಲಿ ವೆನ್ ವಿ ಆರ್ ಲಿವಿಂಗ್ ವಿ ಶುಡ್ ಬಿ ಅಟೈನ್ ಅವೇರ್ನೆಸ್, ವಿಮುಕ್ತಿ. ಅವೇರ್ನೆಸ್ ಇಸ್ ವಿಮುಕ್ತಿ. ಸತ್ತಾದ ಮೇಲೆ we are not interested in dying. We are interested in leading an enlightened life. We are not at all interested in dying. Neither Devi is interested in our dying. Yakandre, once you do akara, ukara, makara, then all the mental sluggishness, all that mental inertia, along with the body sluggishness, along with the body inertia, all that will go away. Then the whole of the Sahasrara vibrates. ತಲೆ ಒಳಗಡೆ ಸಾಫ್ಟ್ ವೈಬ್ರೇಷನ್ಸ್ ಶುರು ಆಗಬೇಕು. ವೆನ್ ದ ಸಾಫ್ಟ್ ವೈಬ್ರೇಷನ್ಸ್ ಯು ಸ್ಟಾರ್ಟ್ ಫೀಲಿಂಗ್ ಇಟ್ ಇನ್ ಯುವರ್ ಸಹಸ್ರಾರ, ದ ಬ್ರೈನ್ ಚಕ್ರ, ದೆನ್ ಯು ವಿಲ್ ಫೀಲ್ ಹೈ ವಿತ್ ಎನರ್ಜಿ. ನಾಟ್ ಹೈ, ಯುವರ್ ಕಾನ್ಷಿಯಸ್ನೆಸ್ ಬಿಕಮ್ಸ್ ಹೈ ವಿತ್ ಎನರ್ಜಿ. ಯಾಕೆಂದರೆ that mental sluggishness, along with the body sluggishness, along with the body inertia, tamas, ಸೋಂಬೇರಿತನ, ಅದೆಲ್ಲ ದೇಹದಿಂದ ಹೋಗಬೇಕು. ನಿಮ್ಮ ದೇಹದಲ್ಲಿರೋತಕ್ಕಂಥ ಸೋಂಬೇರಿತನ, ತಮಸ್ಸು ಎಲ್ಲ ಕಳಿಸ್ಕೊಳ್ಳೋಕೆ ಶುರು ಮಾಡಿದ್ರೇನೆ ಈ ತಲೆ
ಅಂತ ವೈಬ್ರೇಷನ್ ಶುರು ಆಗಬೇಕು. ಕೂತ್ರೆ ನಿಂತರೆ ಹಾಗೆ ತಲೆ ಒಂಥರ ಸಾಫ್ಟ್ ವೈಬ್ರೇಷನ್ಸ್. ಯು ಶುಡ್ ಸ್ಟಾರ್ಟ್ ಫೀಲಿಂಗ್ ದ ಸಾಫ್ಟ್ ವೈಬ್ರೇಷನ್ಸ್. ನೀವು ನೆಗೆಟಿವ್ ವೈಬ್ರೇಷನ್ಸ್ ಕೇಳಿದ್ದೀರ, ನೀವು ಜೋರಾಗಿ ಶಬ್ದ ಏನಾದ್ರು ಥಿಯೇಟ್ರ್ನಲ್ಲಿ ಕೇಳಿದರೆ ಗಿಣ್ ಗಿಣ್ ಅಂತ ತಲೆ ಗಿಣ್ಣನತ್ತೆ ಅಂತ ಅಂದ್ಕೊಂಡಿದ್ದೀರ. ದಿಸ್ ಈಸ್ ದ ಅದರ್ ಸೈಡ್ ಆಫ್ ಗಿಣ್. ಥಿಯೇಟ್ರಲ್ಲಿ ಸೌಂಡ್ ಜಾಸ್ತಿ ಮಾಡಿದ್ರೆ ಗಿಣ್ ಅಂತ ಅನಿಸುತ್ತೆ. ಇಲ್ಲಿ ಒಂದು ಸಾಫ್ಟ್ ವೈಬ್ರೇಷನ್ಸ್ ತಲೆ ಒಳಗಡೆ ಕೊರೆಯಕ್ಕೆ ಶುರು ಆಗುತ್ತೆ. ಆಲ್ ದ ಸ್ಲಗ್ಗಿಶ್ನೆಸ್, ಎಲ್ಲ ತಮಸ್ಸು, ಎಲ್ಲ ರೀತಿ ಸೋಂಬೇರಿತನ, ಎಲ್ಲ ರೀತಿ ಜಡತ್ವ ಕಂಪ್ಲೀಟಾಗಿ ದೇಹದಿಂದ ಹೋಗಿ ಕೊನೆಯಲ್ಲಿ ಸಹಸ್ರಾರದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಬಿಕಾಸ್ ದಿಸ್ ಈಸ್ ದ ಫೈನಲ್ ಪಾಯಿಂಟ್ ಆಫ್ ಅವೇರ್ನೆಸ್ ವಿಚ್ ಲೀಡ್ಸ್ ಯು ಟು ಎನ್ಲೈಟನ್ಮೆಂಟ್. ಮುಖ್ಯವಾಗಿ ಕೇಳಬೇಕು, ಇದನ್ನು ರೆಡಿಯಾಗಿ, ಈಗ ಮೆಂಟಲಿ ಬಿ ರೆಡಿ, ಫಿಸಿಕಲಿ ಬಿ ರೆಡಿ, ಎನರ್ಜಿಟಿಕಲಿ ಬಿ ರೆಡಿ, ಎನರ್ಜಿನ ರೆಡಿಯಾಗಿ ತಮಸ್ಸೆಲ್ಲ ತೆಕ್ಕೊಳ್ಳತಕ್ಕಂಥ ವಿಚಾರದಲ್ಲಿ ಈ ಅನ್ನೋದನ್ನು ಈಗ ಪ್ಲೇ ಮಾಡೋಕ್ಕೆ ಸುಂದರೇಶ್ ಶುರು ಮಾಡ್ತಾರೆ.
जय माता। ನಿಧಾನಕ್ಕೆ ಈ ಒಂದು ತಲೆ ಗುಯಿಂಗುಟ್ಟೋದೆಲ್ಲ ಒಂದು ಅನುಭವ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ತಲೆ ಗುಯಿಂಗುಟ್ಟಬೇಕು ಸ್ವಲ್ಪ. You feel the energy flowing in your brain. ತಲೆ ಸ್ವಲ್ಪ ಮೈಲ್ಡಾಗಿ ಗುಯಿಂಗುಟ್ಟುತ್ತೆ. You feel the energy flowing in your brain. ಸೊ ಮೂಲಾಧಾರದಿಂದ ಶುರುವಾಗಿ ಹೃದಯಕ್ಕೆ ಬಂದು ಹೃದಯನ the first stages of anukampa. ಇವತ್ತು ಮಧ್ಯಾಹ್ನ ಸಂಜೆ ರಾತ್ರಿ ಸ್ವಲ್ಪ ಅನುಕಂಪದ ಫೀಲಿಂಗ್ ಸ್ವಲ್ಪ ಸ್ವಲ್ಪ ಬರೋಕ್ಕೆ ಶುರು ಆಗುತ್ತೆ. ಅದು ಬರ್ತಾ ಇದ್ದಂಗೆ ನಿಮಗೆ ಒಂದು ಕೆಲವರಿಗೆ ತಲೆ ಗುಯಿಂಗುಟ್ಟೋದು ಒಂಥರ ವೈಬ್ರೇಷನ್ ನಿಮ್ಮ ತಲೆ ಒಳಗಡೆ ಗೊತ್ತಾಗ್ಬೋದು. ಇಟ್ ಹ್ಯಾಪನ್ಸ್ ನ್ಯಾಚುರಲಿ. ಅನುಕಂಪ ಬರ್ತಾ ಇದ್ದಂಗೆ ಸಹಸ್ರಾರ ಒಂಥರ ವೈಬ್ರೇಟ್ ಆಗೋದು ಫೀಲಿಂಗ್ ಆಗುತ್ತೆ. Once the compassion element is triggered and all the vasanas start going away, then when the compassions come, the vasanas in your mind and the heart goes away, and then the head starts vibrating. ಸಹಸ್ರಾರದಲ್ಲಿ ಸ್ವಲ್ಪ ಗುಯಿಂಗೊಟ್ಟೋ ಒಂದು ಫೀಲಿಂಗ್ ಇರುತ್ತೆ. ಯು ಫೀಲ್ ವೆರಿ ಹ್ಯಾಪಿ, ಒಂಥರ ಫೀಲಿಂಗ್ ಬರುತ್ತೆ. ಯಾಕಂದರೆ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಕಂಪ್ಯಾಷನ್ ಟಿಲ್ ನೌ. ಓನ್ಲಿ ದಿಸ್ ಎಕ್ಸಸೈಸ್ ವಿಲ್ ಮೇಕ್ ಯು ಗೆಟ್ ದಟ್ ಕಂಪ್ಯಾಷನ್. ಈ ಕಂಪ್ಯಾಷನ್ ಬರ್ತಾ ಬರ್ತಾ you will start feeling awareness. ಈ ಥರ ಕಂಪ್ಯಾಷನ್ ಅವೇರ್ನೆಸ್ ಕಂಪ್ಯಾಷನ್ ಮೇಲೆ ಬರ್ತಾ ಇದ್ದರೆ ತಲೆ ಹಾಗೆ ಗಿಣ್ಣು ಅನ್ನತ್ತೆ. ಇಲ್ಲಿ ಸಹಸ್ರಾರದಲ್ಲಿ
ಒಂದು ಸ್ವಲ್ಪ ವೈಬ್ರೇಟ್ ಆಗೋ ಫೀಲಿಂಗು ಬರೋಕ್ಕೆ ಶುರು ಆಗುತ್ತೆ. ಹೀಗೆ ಕ್ರಮೇಣ ಮಾಡ್ತಾ ಬಂದಾಗ ನಿಮಗೆ ಅನುಕಂಪ ಅಂದರೆ ಏನು, ದ ರಿಯಲ್ ಫೀಲಿಂಗ್ ಆಫ್ ಕಂಪ್ಯಾಷನ್ ಬರುತ್ತೆ. ದೆನ್ ದ ವೈಬ್ರೇಷನ್ ಚೇಂಜಸ್. ನಿಮ್ಮ ನಡೆ, ನುಡಿ, ಭಾವನೆ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ಇದೆಲ್ಲ ಒಂದೂವರೆ ದಿವಸ ಸಾಕು. ವಿಲ್ ಸ್ಟಾರ್ಟ್ ಸೀಯಿಂಗ್ ಲೈಫ್ಸ್ ಪರ್ಸ್ಪೆಕ್ಟಿವ್ ಇನ್ ಅ ಡಿಫರೆಂಟ್ ವೇ. ಜೀವನದಲ್ಲಿ ನಿಮ್ಮ ಪರ್ಸೆಪ್ಷನ್, ನಿಮ್ಮ ಇರುವಿಕೆಯಲ್ಲಿ ಏನೋ ಒಂದು ಹೊಸ ರೀತಿ ಒಂದು ತಿರುವು ಬರುತ್ತೆ. ಆ ತಿರುವು ಬಂದಾಗ ಇದುವರೆಗೂ ನಿಮಗೆ ಏನು ಬಾದರ್ ಮಾಡ್ತಾಯಿತ್ತೋ, ನಿಮಗೆ ಏನು ತೊಂದರೆ ಕೊಡ್ತಾಯಿತ್ತು, ಏನು ನಿಮಗೆ ಕಾಡಿಸ್ತಾ ಇತ್ತೋ ಅದೆಲ್ಲ ಕ್ರಮೇಣ ಹೋಗಕ್ಕೆ ಶುರು ಆಗುತ್ತೆ. 1-2 ದಿವಸ 3 ದಿವಸ ಅಷ್ಟೇ. ಮ್ಯಾಕ್ಸಿಮಮ್ 3 ಡೇಸ್ನಲ್ಲಿ ನಿಮ್ಮಲ್ಲಿ ಬೇರೆ ರೀತಿ ಭಾವನೆಗಳು ಬರೋಕ್ಕೆ ಶುರು ಆಗುತ್ತೆ. ಈ ಭಾವನೆ ಶುರು ಆದಮೇಲೇ ನಿಜವಾದ ಅನುಕಂಪ, ನಿಜವಾದ ಕಂಪ್ಯಾಷನ್ ಏನು ಅನ್ನೋ ಫೀಲಿಂಗು ನಿಮಗೆ ಬರುತ್ತೆ. ಆಗಕ್ಕೆ ಸ್ವಲ್ಪ ತಲೆ ಗಣ್ಣಂತ ಇದ್ದರೆ ಹಾಗೆ ಅದನ್ನೆಲ್ಲ ಒಳಗಡೆಯಿಂದ ಹೃದಯದಿಂದ ಇಲ್ಲಿ ಟಚ್ ಆಗ್ತಾ ಇದೆ. ಕೆಲವರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅದು ಒಳಗಡೆಯಿಂದ ಮೂಲಾಧಾರದಿಂದ ಹೃದಯದಿಂದ ತಲೆಗೆ ಹಲವಾರು ಅನುಭವಗಳು. ಒಂದ್ಸಲ ತಲೆ ಹಿಂದೆ ಎಲ್ಲ ಗಿಣ್ಣು ಅನ್ನತ್ತೆ. ತಲೆನೋವಲ್ಲ, ವೈಬ್ರೇಷನ್. ಸಹಸ್ರಾರ ಟಚ್ ಆದಾಗ ಸಹಸ್ರಾರದಲ್ಲಿ ಹಿಂಗೆ ಅದರುತ್ತೆ, ಅಳ್ಳಾಡುತ್ತೆ, ವೈಬ್ರೇಷನ್. ಇದು ಮಾಡ್ತಾ ಬಂದರೆ ಉಗಾದಿ ಒಳಗಡೆ ನಿಮಗೆ ಅನುಕಂಪ ತುಂಬ ಹೆಚ್ಚಾಗಿ ಬರಲಿಕ್ಕೆ ಶುರುವಾಗುತ್ತೆ. ನಿಜವಾದ ಅನುಕಂಪ ಈಗಲೇ. ಈ ಅನುಕಂಪದಲ್ಲೇ ನಿಮಗೆ ನಿಮ್ಮ ವೈಬ್ರೇಷನ್ ಫೀಲ್ಡ್, ನಿಮ್ಮ ಇರುವಿಕೆಯಲ್ಲಿ ನಿಮ್ಮ ಸುತ್ತ ಇರೋತಕ್ಕಂಥ ಪ್ರಭಾವಳಿ ಅದು ಬದಲಾವಣೆ ಆಗುತ್ತೆ. ಯಾವ ರೀತಿ ಬದಲಾವಣೆ ಆಗುತ್ತೆ? ಪ್ರಭಾವಳಿನಲ್ಲಿ ಅನುಕಂಪ ಸೇರೋಕ್ಕೆ ಶುರು ಆಗಿಬಿಡುತ್ತೆ. ಇದುವರೆಗೂ ಬುದ್ಧಿ, ತರ್ಕ, ನಾನು ಹೀಗೆ ಇರೋದು ಅನ್ನೋತಕ್ಕಂಥ ವಿಚಾರಗಳೆಲ್ಲ ಮೇಲೆ ಬರುತ್ತೆ. ಇದು ಶುರು ಆದಾಗ ನೀವು ಸ್ವಲ್ಪ ಮೊಟ್ಟ ಮೊದಲು ಕೇಳಿಸ್ಕೊಳ್ಳೋಕ್ಕೆ ನಿಮಗೆ ನಿಮ್ಮ ಹೃದಯ ಅಪೇಕ್ಷೆ ಪಡುತ್ತೆ. ವೈ ಡು ಯು ಥಿಂಕ್ ಸಾಧು ಸಂತರು ಕಣ್ಣು ಮುಚ್ಕೊಂಡು ಯಾವಾಗಲೂ ಕೂತ್ಕೊಳ್ಳುತ್ತಾರೆ? ದೇ ಆರ್ ವೇಟಿಂಗ್ ಫಾರ್ ದ ಸೌಂಡ್ ಆಫ್ ದ ವೈಬ್ರೇಷನ್ಸ್. ಇದೇ ಓಂಕಾರ. ಈ ಓಂಕಾರದ ಧ್ವನಿ ಹಾಗೂ ಪ್ರತಿಧ್ವನಿ ಒಳಗಡೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಕಣ್ಣು ಮುಚ್ಚಿಕೊಂಡು ಧ್ಯಾನ ರೀತಿ ಯಾಕೆ ಕೂತ್ಕೊಳ್ತಾರೆ ಅಂದರೆ, ಧ್ಯಾನದಲ್ಲಿ ಕೂತ್ಕೊಳ್ತಾರೆ ಅಂದರೆ ಆ ಧ್ವನಿ ಹಾಗೂ ಪ್ರತಿಧ್ವನಿ ಅನ್ನೋದು ಹೃದಯದಲ್ಲಿ ಕೇಳಿಸ್ಕೊಂಡು ಹೃದಯದಿಂದ ಅನುಕಂಪನ ಮೆದುಳಿಗೆ, ಸಹಸ್ರಾರಕ್ಕೆ ತಗೊಳ್ಳೋತಕ್ಕಂಥ ಪ್ರಯತ್ನ. ಇದು ಭಾಳ ಮುಖ್ಯ. ಅದಕ್ಕೆ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರ್ತೀವಿ. ನಮ್ಮ ಪುರಾಣ, ನಮ್ಮ ಕಥೆಗಳು, ನಾವು ಕೇಳೋತಕ್ಕಂಥದ್ದು ಇದೆಲ್ಲ ಸರಿನೇ. ಅವರ್ ಬ್ರೈನ್ ಈಸ್ ಫಿಲ್ಡ್ ವಿತ್ ಇನ್ಫಾರ್ಮೇಷನ್. ನಾವು ಯಾವಾಗ ಒಳಗಡೆ
ಈ ಅನುಭವ ಶುರುವಾಗುತ್ತೋ ದಟ್ ಮೀನ್ಸ್ ವಿ ಆರ್ ರೆಡಿ ಫಾರ್ ಟ್ರಾನ್ಸ್ಫರ್ಮೇಷನ್. ಯಾವಾಗ ನಮ್ಮ ಆತ್ಮಸ್ಪಂದನ, ಹೃದಯ ಸ್ಪಂದನ ಅಂತ ಕೇಳ್ಕೊಳ್ಳೋಕೆ ಶುರು ಮಾಡ್ತೀವೋ ಆಟೋಮೆಟಿಕಲಿ ನಮ್ಮ ಭಾವನೆ ಚೇಂಜ್ ಆಗಿ ಹೊರಗಡೆ ಬರೋತಕ್ಕಂಥ ನಮ್ಮ ಆತ್ಮಧ್ವನಿ ಹೊರಗಡೆ ಎಲ್ಲೋ ಕೇಳೋಕ್ಕೆ ಶುರುವಾಗುತ್ತೆ. ಆ ಕೇಳೋ ಸಮಯದಲ್ಲೇ ನಮಗೆ ಆ ಪರಮಾತ್ಮನ ಆ ಶಬ್ದ ಮದ ಎಲ್ಲೋ ದೂರದಲ್ಲಿ ನಮಗೆ ಕೇಳೋತಕ್ಕಂಥ ಫಸ್ಟು ಒಂದು ಭಾವನೆ ಶುರುವಾಗುತ್ತೆ. ಅದೆಲ್ಲೂ ಕೇಳಿಸ್ತಾ ಇಲ್ಲ. ನಮ್ಮ ಕಿವಿ ಮಧ್ಯೆ, ಈ ಮೆದುಳು ಮಧ್ಯೆ ಹುಟ್ಟೋತಕ್ಕಂಥ ಆತ್ಮಧ್ವನಿ. ನಾವು ಸ್ಟೆಥಾಸ್ಕೋಪ್ ಇಟ್ಕೊಂಡು ಹೃದಯನ ಮುಟ್ಟು ನೋಡ್ಕೋತೀವಿ. ಹೃದಯದ ಧ್ವನಿ ಆ ಬಡಿತ ಕೇಳುತ್ತೆ ಸ್ಟೆಥಾಸ್ಕೋಪ್ನಲ್ಲಿ. ಅಥವಾ ಎದೆನ ಮುಟ್ಕೊಂಡ್ರೆ ಡಬ್ ಡಬ್ ಡಬಕ್ 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 ಅಂತ ಕೇಳುತ್ತೆ. ಆದರೆ ನಾವು ಕೂತ್ಕೊಂಡು ಆ ಅಂತರನಾದ, ಅನಾಹತ ನಾದ ಎಲ್ಲೋ ದೂರದಿಂದ ಕೇಳೋಕ್ಕೆ ಶುರುವಾಗುತ್ತೆ. ನಾವು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ. ಆ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದಾಗ ನಮ್ಮಲ್ಲಿ ಅವೇರ್ನೆಸ್, ಜಾಗ್ರತೆ, ಎಚ್ಚರಿಕೆ, ಈ ಕಿವಿಯಿಂದ ನಾದ, ಈ ಕಡೆ ಕಿವಿಯಿಂದ ನಾದ ಶುರುವಾದಾಗ ಇದೆರಡು ಹೋಗಿ ಭ್ರೂ ಮಧ್ಯೆ ಇರೋತಕ್ಕಂಥ ಸಹಸ್ರಾರ ಆಗ್ನೇಯ ಚಕ್ರ, ಇದಿಲ್ಲಿ ಹೋಗಿ ಆಗ್ನೇಯ ಚಕ್ರದಲ್ಲಿ ಹೋಗಿ ಸಹಸ್ರಾರಕ್ಕೆ ಮುಟ್ಟಿ ವಾಪಸ್ಸು ಆಗ್ನೇಯ ಚಕ್ರಕ್ಕೆ ಬರುತ್ತೆ ಆ ಶಬ್ದ. ಓಂ ಅಂತ ಶುರುವಾಗುತ್ತೆ. ಯಾವಾಗ ಸಹಸ್ರಾರ ಮುಟ್ಟಿ ಆಗ್ನೇಯ ಚಕ್ರಕ್ಕೆ ಬರುತ್ತೋ ಆಗ ಓಂ ಏನಾಗುತ್ತೆ ಅಂದಾಗ ಆ ಅಂತ ಗುಯ್ಯುಟಕ್ಕೆ ಶುರುವಾಗುತ್ತೆ. ಈಗ ಒಂದೇ ಒಂದು ನಿಮಿಷ ಇದೇ ಆಮನ್ನ ಒಂದು ನಿಮಿಷ ಈ ರೀತಿ ಆಕಾರ ಉಕಾರ ಇಲ್ಲಿ ಭ್ರೂ ಮಧ್ಯೆ ಇದರ ಮಿಲನ, ಇದರ ಸಂಗಮ, ಭ್ರೂ ಮಧ್ಯೆನೇ ಸಂಗಮ ಆಗೋತಕ್ಕಂಥದ್ದು ಜಾಗನೇ ಚೈತನ್ಯ, ಕಾನ್ಷಿಯಸ್ನೆಸ್. ಈ ಭ್ರೂ ಮಧ್ಯೆ ಇರೋತಕ್ಕಂಥ ಚೈತನ್ಯನೇ ಕಾನ್ಷಿಯಸ್ನೆಸ್. ಬಲ ಕಿವಿಯಿಂದ ಸಿಗೋತಕ್ಕಂಥ ಆಕಾರ, ಎಡ ಕಿವಿಯಿಂದ ಕೇಳೋತಕ್ಕಂಥ ಊಕಾರ ಹಾಗೂ ಅಮಾಕಾರ ಸಹಸ್ರಾರದಲ್ಲಿ ಸೇರಿಕೊಂಡು ಆ ಉ ಅಂತ ಮೂರು ಸೇರಿಕೊಂಡಾಗ ನಮಗೆ ಆ ಅಂತ ಸೇರಿಕೊಳ್ಳುತ್ತೆ. ಸೊ ಆಕಾರ ಉಕಾರ ಅಂತ ಗುಯಿಂಗೊಟ್ಟೋ ಶಬ್ದ ಅಂತ ಕೇಳಿದಾಗ
ಈ ಆಕಾರ ಉಕಾರ ಮಾಕಾರನ ಒಂದು 2 ನಿಮಿಷ ಹಾಕೊಳ್ಳೋಣ. ಮತ್ತೆ ಕೇಳಿಕೊಂಡು we'll close our eyes and from the right ear along with the left ear we allow that sound reach our sahasrara and start understanding the vibration of compassion. Imagine. Stop ಮಾಡಿ ನಿಧಾನಕ್ಕೆ. Slowly reduce the volume. And allow the vibrations to settle down. That's how it is. You have to keep reflecting. Your soul should reflect with awareness to find out. It is that soul which is going to reflect your awareness on the path towards enlightenment. Alright. Jai Mata. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.